ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನಪ್ಪ ಅಂದರೆ ಕ್ಲಾರಿಟಿಗೋಸ್ಕರ. ತುಂಬ ಜನರು ಹೇಳ್ತಿದ್ದಾರೆ ಲಂಬಾಣಿಸ್ ಬಂಜಾರ ಕಾಸ್ಟ್ನವರು ಮೂಲ ಎಸ್ ಸಿಗಳಲ್ಲ, ಇವರು ಸಂವಿಧಾನ ರಚಿಸುವ ವೇಳೆಯಲ್ಲಿ ಇವರು ಎಸ್ ಸಿ ಕಾಸ್ಟ್ನಲ್ಲಿ ಇರಲಿಲ್ಲ, ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರಲಿಲ್ಲ, ಇವ್ರನ್ನ ಮಧ್ಯದಲ್ಲಿ ಬಂದು ಸೇರಿಸಿದಾರಂಥೇಳಿ ಟೀಕೆಗಳು ಕೇಳಿ ಬರುತ್ತಿವೆ. ಈ ಟೀಕೆಗಳನ್ನು ದೂರ ಮಾಡಬೇಕಂತಾನೆ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದು. ಎಷ್ಟೋ ಮೀಡಿಯಾದವರು ಕೂಡ ಇದನ್ನು ಮುಚ್ಚಿಡ್ತಾ ಇದ್ದಾರೆ. ಮೀಡಿಯಾದವರು ಇದರ ಬಗ್ಗೆ ಯಾರು ಕ್ಲಾರಿಟಿನ ಕೊಡ್ತಿಲ್ಲ. ಯಾವ್ದಕ್ಕೆ ಮಾಡ್ತಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದು ಗೆಜೆಟ್ ಇದೆ, ಅದನ್ನು ನಾನು ಡೌನ್ಲೋಡ್ ಮಾಡಿರೋದು ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ socialjustice.gov.in ವೆಬ್ಸೈಟಿಂದ ನಾನು ಇದನ್ನು ಡೌನ್ಲೋಡ್ ಮಾಡಿದ್ದೀನಿ. ಈ ಗೆಜೆಟ್ನಲ್ಲಿ ನೀವು ನೋಡ್ಬೋದು, ದ ಗೆಜೆಟ್ ಆಫ್ ಇಂಡಿಯಾ ಎಕ್ಸ್ಟ್ರಾರ್ಡಿನರಿ ಪಾರ್ಟ್ 2 ಸೆಕ್ಷನ್ 3 ಪಬ್ಲಿಷ್ಡ್ ಬೈ ಅಥಾರಿಟಿ ಅಂತ ಇದೆ ನೋಡಿ. ನ್ಯೂ ಡೆಲ್ಲಿನಲ್ಲಿ ಫ್ರೈಡೇ ಆಗಸ್ಟ್ 11, 1950 ಮಿನಿಸ್ಟ್ರಿ ಆಫ್ ಲಾದವರು ಈ ಗೆಜೆಟ್ನ ಹೊರಡಿಸಿದ್ದಾರೆ. ಈ ಗೆಜೆಟ್ನಲ್ಲಿ ಏನಿದೆಯಪ್ಪ ಅಂದರೆ ಕೆಲವು ರಾಜ್ಯಗಳಿಗೆ ಶೆಡ್ಯೂಲ್ ಕಾಸ್ಟ್ ಯಾವ್ಯಾವ ಜಾತಿಗಳಿಗೆ ಕೊಡಬೇಕು ಅನ್ನೋದನ್ನು ಇದರಲ್ಲಿ ಉಲ್ಲೇಖ ಇದೆ. ಆಗ ನಮ್ಮ ಕರ್ನಾಟಕ ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತೇಳಿ ಹೇಳ್ತಿರ್ಲಿಲ್ಲ, ಮೈಸೂರು ರಾಜ್ಯ ಅಂತ ಹೇಳ್ತಿದ್ರು. ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣವಾಗಿದ್ದು ನವೆಂಬರ್ 1, 1973 ಇಲ್ಲಿದೆ ನೋಡಿ. ಪಾರ್ಟ್ 12 ಮೈಸೂರು ಥ್ರೂಔಟ್ ದಿ ಸ್ಟೇಟ್ ಅಂದರೆ ರಾಜ್ಯದಾದ್ಯಂತ ಆದಿ ದ್ರಾವಿಡ, ಆದಿ ಕರ್ನಾಟಕ, ಬಂಜಾರ ಆರ್ ಲಂಬಾಣಿ, ಭೋವಿ, ಕೊರಚ, ಕೊರಮ ಈ ಜಾತಿಗಳನ್ನು ಎಸ್ ಸಿ ಪಟ್ಟಿಗೆ ಸೇರಿಸುವುದಾಗಿ ಆವಾಗಲೇ ಗೆಜೆಟ್ ಮಾಡಿದ್ದಾರೆ. ಆದರೆ ಕೆಲವೊಬ್ಬರು ಅದು ಯಾವ ಆಧಾರದಲ್ಲಿ ಏನು ನೋಡಿ ಹೇಳ್ತಿದ್ದಾರೋ ಗೊತ್ತಿಲ್ಲ, ನೀವು ಮೂಲ ಎಸ್ ಸಿಗಳೇ ಅಲ್ಲ, ನೀವು ಮಧ್ಯದಲ್ಲಿ ಬಂದು ಸೇರ್ಕೊಂಡಿದ್ದೀರಿ ಅಂಥೇಳಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ಪ್ರೂಫ್ನ ನೀವು ನೋಡ್ಬೋದು. ಇದರಲ್ಲಿ ಮತ್ತೆ ನಿಮಗೆ ಗೊಂದಲಗಳಿದ್ದರೆ ಈ ವೆಬ್ಸೈಟ್ನ ನಾನು ಕೆಳಗಡೆ ಹಾಕಿದ್ದೀನಿ, ಆ ವೆಬ್ಸೈಟಲ್ಲೂ ಹೋಗಿ ನೋಡಿ. ಮತ್ತು PDF ಹಾಕಿದ್ದೀನಿ, ಆ PDF ನೋಡಿ. ಮೀಸಲಾತಿ ನಮ್ಮ ಹಕ್ಕು, ಅದನ್ನು ನಾವು ಪಡೆದೇ ತೀರುತ್ತೇವೆ. ಜೈ ಸೇವಾಲಾಲ್, ಜೈ ಭೀಮ್.